ಈ ದಿನಗಳಲ್ಲಿ ನಾವು ದೇವಾಲಯಕ್ಕೆ ಹೋಗಿ ವಿಧಿವಿಧಾನಗಳನ್ನು ಅನುಸರಿಸಿ ಬಾಯಿಪಾಠ ಹೇಳುವುದರಿಂದ ಅಪಾಯವಿದೆ. ದೇವರ ವಾಕ್ಯಕ್ಕೆ ಆತನು ಕೇಳುವುದಕ್ಕೆ ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕು. ಆತ್ಮೀಯ ಸ್ನೇಹಿತರೆ, ಈ ಕೃಪಾ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಆತನ ವಾಕ್ಯವು ನಮ್ಮನ್ನು ಬಲಪಡಿಸಿ ಸತ್ಯಕ್ಕೆ ನಡೆಸುತ್ತಿರುವುದಕ್ಕಾಗಿ ಆತನನ್ನು ಕೊಂಡಾಡೋಣ. ಕೀರ್ತನೆಗಳ ಅಧ್ಯಯನವು ಅದ್ಭುತವಾಗಿದೆಯಲ್ಲವೇ? ಈ ಬಾರಿ ನಾವು ದೇವರನ್ನು ಬಾಯಿಯಿಂದ ಸ್ತುತಿಸುತ್ತೇವೆ, ಹೃದಯದಲ್ಲಿ ಸ್ತುತಿಸುವುದಿಲ್ಲ. ಇಂತಹ ಜೀವಿತವು ಗಂಡಾಂತರದಲ್ಲಿರುತ್ತದೆ. ಆತನ ಸೃಷ್ಟಿಯು ಹೇಗೆ ಸುಂದರವಾಗಿ ಆತನ ಯೋಜನೆಯಲ್ಲಿ ಸಹಕರಿಸುತ್ತದೆ ಎಂದು ಸತ್ಯವೇದ ತಿಳಿಸುತ್ತದೆ. ಬನ್ನಿರಿ, ಪ್ರಾರ್ಥನಾ ಪೂರ್ವಕವಾಗಿ ದೇವವಾಕ್ಯಗಳನ್ನು ಅಧ್ಯಯನ ಮಾಡೋಣ, ಆತ್ಮದಲ್ಲಿ ಬಲ ಹೊಂದೋಣ. ಸಂತೈಸುವ ನಾಲಿಗೆ ಜೀವವೃಕ್ಷವು, ಬಲತ್ಕರಿಸುವ ನಾಲಿಗೆ ಮನ ಮುರಿಯುವುದು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಸತ್ಯವೇದ ಅಧ್ಯಯನದಲ್ಲಿ ಆತನ ನಡೆಸುವಿಕೆಯನ್ನು ನೆನಪು ಮಾಡಿಕೊಳ್ಳುತ್ತಾ ಆತನನ್ನು ಕೊಂಡಾಡುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವ ಹಾಗೆ 103ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ದೇವರ ಕೃಪೆಯನ್ನು ಸ್ಮರಿಸಿ ಹಾಡಿದ ಸ್ತುತಿಯ ಮಹಾಕೀರ್ತನೆ ಎಂಬುದಾಗಿದೆ. ಪ್ರಿಯರೇ, ಇದು 1000 ವರ್ಷದಾಳಿಕೆಗಿಂತಲೂ ಮುಂದಕ್ಕೆ ನಿತ್ಯತ್ವದ ಕಡೆಗೆ ದೃಷ್ಟಿಸಿ ಅಲ್ಲಿ ಪರಿಪೂರ್ಣತೆಯ ನೆರವೇರಿಕೆಯನ್ನು ಕಾಣುತ್ತದೆ. ಭೂತಕಾಲದಲ್ಲಿ ಈ ಕೀರ್ತನೆಯ ಕಡೆಗೆ ತಿರುಗಿದರು. ಈಗ ಭಕ್ತಿವಂತರಾದ ಇಸ್ರಾಯೇಲ್ಯರು ಇದನ್ನು ಸ್ಮರಿಸುತ್ತಾರೆ. ಭವಿಷ್ಯದಲ್ಲಿಯೂ ಅವರು ಈ ಕೀರ್ತನೆಯ ಕಡೆಗೆ ತಿರುಗುತ್ತಾರೆ. ವ್ಯಕ್ತಿಗತವಾಗಿ ವಿಶ್ವಾಸಿಗಳು ಈ ಕೀರ್ತನೆಯನ್ನು ಶಕ್ತಿ ಬೆಳಕುಗಳ ಮೂಲಕವಾಗಿ ಕಾಣುತ್ತಾರೆ. ಪ್ರಿಯರೇ, ಅದು ವಸ್ತುಗಳಿಗಾಗಿ ಉಪಕಾರ ಹೇಳುವ ವ್ಯಕ್ತಿಗಾಗಿ, ಕ್ರಿಸ್ತನಿಗಾಗಿ ಕೃತಜ್ಞತೆ ತಿಳಿಸುವ ಕೀರ್ತನೆಯಾಗಿದೆ. ಇದನ್ನು ಯಾವ ಉಪಕರಣವಿಲ್ಲದೆಯೂ ಹಾಡಬಹುದು. ಈ ಕೀರ್ತನೆ ಏಕವ್ಯಕ್ತಿ ಗೀತವಾಗಿ ಆರಂಭವಾಗಿ ಸಾರ್ವತ್ರಿಕ ಸ್ತೋತ್ರದ ರಾಗವಾಗಿ ಕೊನೆಗೊಳ್ಳುತ್ತದೆ. ನಾನು ಈ ಕೀರ್ತನೆಯನ್ನು ಹೀಗೆ ವಿಂಗಡಿಸಿದ್ದೇನೆ. ಮೊದಲನೆಯದು ಈಗಿನ ಕಾಲಕ್ಕೆ ಬುದ್ಧಿವಾದ, ಎರಡನೆಯದು ಯೆಹೋವನ ಕುರಿತಾದ ಘೋಷಣೆ, ಮೂರನೆಯದು ಮಾನವನ ಕುರಿತ ಘೋಷಣೆ ಮತ್ತು ನಾಲ್ಕನೆಯದು ಭವಿಷ್ಯದ ಕುರಿತಾದ ಘೋಷಣೆ ಎಂಬುದಾಗಿ. ಪ್ರಿಯರೇ, ಮುಂದಕ್ಕೆ ನಾವು ಪ್ರಸ್ತುತ ಕಾಲಕ್ಕೆ ಬುದ್ಧಿವಾದ ಎಂಬ ವಿಚಾರವನ್ನು ನೋಡೋಣ. ಈ ಬುದ್ಧಿವಾದ ಎಷ್ಟು ವ್ಯಕ್ತಿಗತವಾದದ್ದೆಂದು ಗಮನಿಸಿರಿ. ಕೀರ್ತನೆ 103 ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೆಹೋವನನ್ನು ಕೊಂಡಾಡಬೇಕೆಂದು ಮೊದಲ 2 ವಚನಗಳಲ್ಲೇ 2 ಬಾರಿ ಹೇಳಿಯದೆ ಈ ಕೀರ್ತನೆ ನಮ್ಮ ಜೀವಿತಕ್ಕೆ ಹೊಂದಿಕೊಂಡಿದೆ. ನಮ್ಮ ಹೃದಯಕ್ಕೆ ವಿಚಾರಗಳನ್ನು ತಿಳಿಸುತ್ತದೆ. ಈ ದಿನಗಳಲ್ಲಿ ನಾವು ದೇವಾಲಯಕ್ಕೆ ಹೋಗಿ ವಿಧಿವಿಧಾನಗಳನ್ನು ಅನುಸರಿಸಿ ಭಕ್ತಿಯ ಮಾತುಗಳನ್ನು ಬಾಯಿಪಾಠವಾಗಿ ಹೇಳುವುದರಿಂದ ಅಪಾಯವಿದೆ. ಇಂತಹ ವಿಚಾರವನ್ನೇ ದೇವರು ಯೆಶಾಯನ ಪ್ರವಾದನೆ ಗ್ರಂಥ 23ನೇ ಅಧ್ಯಾಯ 13ನೇ ವಚನದಲ್ಲಿ ತನ್ನ ಜನರಿಗೆ ಎಚ್ಚರಿಸಿದ್ದು. ಅದು ಹೇಗೆಂದರೆ, ಮತ್ತು ಯೆಹೋವನು, ಈ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಮನಸ್ಸೋ ದೂರ ಮಾಡಿಕೊಂಡು ಬಾಯಿಪಾಠವಾಗಿ ಕಲಿತಿರುವ ಮನುಷ್ಯರ ಆಜ್ಞೆಗೆ ಸರಿಯಾದ ಭಯಭಕ್ತಿಯನ್ನು ಮಾತ್ರ ನನ್ನಲ್ಲಿಟ್ಟಿದ್ದಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅದು ಕೇವಲ ಬಾಯುಪಚಾರದ ಮಾತಲ್ಲದೆ ಬೇರೇನೋ ಅಲ್ಲ. ದೇವರ ವಾಕ್ಯಕ್ಕೆ ಆತನು ಕೇಳುವುದಕ್ಕೆ ಅವರು ಸಮರ್ಪಿಸಿಕೊಳ್ಳಲಿಲ್ಲ. ಕೇವಲ ಮನುಷ್ಯರ ಸಂಪ್ರದಾಯಗಳನ್ನು ಮಾತ್ರ ಅನುಸರಿಸುತ್ತಾರೆ. ಪ್ರಿಯರೇ, ಇಂಥದನ್ನು ಯಹೂದ್ಯರಲ್ಲಿಯೂ ರೋಮನ್ನರಲ್ಲಿಯೂ ನಾವು ಕಾಣುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ಕೀರ್ತನೆ ಹೇಳುತ್ತದೆ, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ ಎಂದು. ಮಾಂಸ ಶರೀರವು ಇದನ್ನು ಮಾಡಲಾರದು. ನಾನು ಒಂದು ಮಾತನ್ನು ಒಪ್ಪಿಕೊಳ್ಳಬೇಕಾಗಿದೆ: ನನಗೆ ಇಷ್ಟವಿದ್ದಷ್ಟು ಆತನನ್ನು ನಾನು ಆರಾಧಿಸಲಾರೆನು. ಯಾಕೆ ಗೊತ್ತೋ? ಯಾಕಂದರೆ ನನ್ನ ಈ ಹಳೇ ಶರೀರ ಭಾವವು ಆ ಮಟ್ಟಕ್ಕೆ ಏರಲಾರದು.
ಕೇವಲ ಪರಿಶುದ್ಧಾತ್ಮನ ಸಹಾಯದಿಂದ ಮಾತ್ರ ನಾವು ದೇವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬಹುದು. ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯದಿರೋಣ. ಪ್ರಿಯರೇ, ಆತನು ನಮಗೆ ಎಷ್ಟೋ ಒಳ್ಳೆಯವನಾಗಿದ್ದಾನೆ. ನಮ್ಮ ಕಳೆದ ದಿನಗಳನ್ನು ನೋಡುವಾಗ ಇದು ಸತ್ಯವಾಗಿ ಕಾಣುತ್ತದಲ್ಲವೇ? ಪ್ರೀತಿಯುಳ್ಳ ದೇವಜನರೇ, ಎರಡನೇ ವಿಚಾರವನ್ನು ನೋಡೋಣ. ಯೆಹೋವನ ಕುರಿತಾದ ಪ್ರಕಟಣೆ ಎಂಬುದೇ. ಕೀರ್ತನೆ 103 3ನೇ ವಚನ ಹೀಗೆ ಹೇಳುತ್ತದೆ: ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಚನವು ಮುಂದಣ ರಾಜ್ಯದ ಆಳಿಕೆಗೆ ಸಂಬಂಧಿಸಿದೆಂದು ನನ್ನ ಅಭಿಮತ. ಆದರೆ ಅನೇಕರು ಇದನ್ನು ಒಪ್ಪುವುದಿಲ್ಲ. ಇದು ಶಾರೀರಿಕ ಹಾಗೂ ಆತ್ಮಿಕ ರೋಗಗಳೆರಡಕ್ಕೂ ಸಂಬಂಧಿಸಿರುವಂಥದ್ದು. ಆಳಿಕೆಯ ಕಾಲದಲ್ಲಿ ತಾನೇನು ಮಾಡಲಿರುವೆನೆಂದು ದೇವರು ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಕೀರ್ತನೆ 103 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನೂ ಆಗಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅನೇಕ ದೇವರ ಸೇವಕರು ಅಸ್ವಸ್ಥರಾಗಿದ್ದು ಕಷ್ಟಪಡುತ್ತಿದ್ದು ಈ ಜೀವಿತದಲ್ಲಿ ಗುಣ ಹೊಂದಲಾರದೆ ಇದ್ದಾರೆ. ಪ್ರಿಯರೇ, ಅಪೊಸ್ತಲ ಪೌಲನು ಅವರಲ್ಲೊಬ್ಬನು. ಅವನ ಶರೀರದಲ್ಲಿ ಒಂದು ಮುಳ್ಳು ನಾಟಿದಂತಿತ್ತು. ಪ್ರಿಯರೇ, ಸ್ವಸ್ಥತೆ ಹೊಂದುವುದು ಅದ್ಭುತವೇ. ಆದರೆ ಯಾವಾಗಲೂ ಅದು ದೇವರ ಯೋಜನೆಯಾಗಿರುವುದಿಲ್ಲ. ಒಂದು ಸಂಗತಿ ನೆನಪಿರಲಿ: ದೇವರ ಅತಿ ಪ್ರಿಯರಾದ ಅನೇಕ ಸೇವಕರು ಸ್ವಸ್ಥತೆಯನ್ನು ಹೊಂದಲೇ ಇಲ್ಲ. ಕೀರ್ತನೆ 103 5ನೇ ವಚನ ಹೀಗೆ ಹೇಳುತ್ತದೆ: ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ, ಹದ್ದಿಗೆ ಬರುವಂತೆಯೇ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು 1000 ವರ್ಷಗಳ ಆಳಿಕೆಯ ಅವಧಿಯಲ್ಲಿ ನಡೆಯುವಂತಹದ್ದು. ನನಗೆ ಒಂದು ಹೊಸ ಶರೀರ ದೊರೆಯಲಿದೆ. ಈಗ ನನಗೆ ಅದು ಸಿಕ್ಕಿಲ್ಲ, ಆದರೆ ಭವಿಷ್ಯದಲ್ಲಿ ಒಂದು ದಿನ ಅದು ನನ್ನದಾಗುತ್ತದೆ. ಕೀರ್ತನೆ 103 6 ಮತ್ತು 7ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನು ನೀತಿಯನ್ನು ಸಾಧಿಸುವವನಾಗಿ ಕುಗ್ಗಿ ಹೋದವರೆಲ್ಲರ ನ್ಯಾಯವನ್ನು ಸ್ಥಾಪಿಸುತ್ತಾನೆ. ಆತನು ಮೋಶೆಗೆ ತನ್ನ ಮಾರ್ಗವನ್ನೂ ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನೂ ಪ್ರಕಟಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಮೋಶೆಗೆ ತನ್ನ ಮಾರ್ಗಗಳನ್ನು ತಿಳಿಯಪಡಿಸಿದ್ದಾನೆ. ಆದರೆ ಇಸ್ರಾಯೇಲ್ಯರು ಅದ್ಭುತ ಕೃತ್ಯಗಳನ್ನು ಮಾತ್ರ ನೋಡಿದ್ದರು. ಅವರಿಗೆ ಹೆಚ್ಚಿನ ತಿಳುವಳಿಕೆ ಇರಲಿಲ್ಲ. ಈ ದಿನಗಳಲ್ಲಿಯೂ ಅವರಂಥ ಅನೇಕರು ಸತ್ಯಗಳನ್ನು ತಿಳಿದುಕೊಂಡರೂ ದೇವರ ಮಾರ್ಗವನ್ನು ಪ್ರವೇಶಿಸುವುದಿಲ್ಲ. ಇದು ಎಷ್ಟೋ ಪ್ರಾಮುಖ್ಯವಾದದ್ದು. ಮುಂದೆ ನೋಡೋಣ. ಕೀರ್ತನೆ 103 8ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ಕನಿಕರವೂ ದಯೆಯೂ ದೀರ್ಘಶಾಂತಿಯೂ ಪೂರ್ಣ ಪ್ರೀತಿಯೂ ಉಳ್ಳವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮಗೆ ಈ ದಿನಗಳಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಬೇಕಾದದ್ದು ದೇವರ ಕನಿಕರ. ಪ್ರೀತಿಯುಳ್ಳ ದೇವಜನರೇ, 3ನೇ ವಿಚಾರವನ್ನು ನಾವು ನೋಡುವಾಗ ಮಾನವನ ಕುರಿತ ಪ್ರಕಟಣೆ. ಕೀರ್ತನೆ 103 9 ಮತ್ತು 10ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆತನು ಯಾವಾಗಲೂ ತಪ್ಪು ಹುಡುಕುವನಲ್ಲ, ನಿತ್ಯವೂ ಕೋಪಿಸುವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ನಮ್ಮ ಪಾಪಗಳಿಗೆ ತಕ್ಕಂತೆ ನಮ್ಮನ್ನು ದಂಡಿಸುವುದಾದರೆ ನಾವ್ಯಾರೂ ರಕ್ಷಿಸಲ್ಪಡುತ್ತಿರಲಿಲ್ಲ. ಕೀರ್ತನೆ 103 11ನೇ ವಚನ ಹೀಗೆ ಹೇಳುತ್ತದೆ: ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಕೃಪೆ ನಮಗೆಷ್ಟು ಅವಶ್ಯವಾಗಿದೆ ಅಲ್ಲವೇ? ಮುಂದಕ್ಕೆ ನೋಡೋಣ. ಕೀರ್ತನೆ 103 12ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ, ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೀರ್ತನೆಗಾರನು ಉತ್ತರಕ್ಕೂ ದಕ್ಷಿಣಕ್ಕೂ ಎಂದು ಹೇಳಲಿಲ್ಲ. ಅದು ತುಂಬ ಹೆಚ್ಚಿನ ದೂರವಾಗಿದೆ. ಆದರೆ ಪೂರ್ವದಿಂದ ಪಶ್ಚಿಮಕ್ಕೆ ಸಾಗುತ್ತಾ ಹೋದರೆ ಅದಕ್ಕೆ ಅಂತ್ಯವೇ ಇರುವುದಿಲ್ಲ. ನೀನು ಪಶ್ಚಿಮಕ್ಕೆ ಚಲಿಸುತ್ತಾ ಹೋದರೆ ಅದು ಮುಗಿಯುವುದೇ ಇಲ್ಲ.
ನೀನು ಉತ್ತರಕ್ಕೆ ಹೋದರೆ ಒಂದು ಸ್ಥಳದಲ್ಲಿ ದಕ್ಷಿಣಕ್ಕೆ ಹೋಗತೊಡಗುತ್ತಿ, ಆದರೆ ಪಶ್ಚಿಮಕ್ಕೆ ಹೋದರೆ ಅದು ಮುಗಿಯುವುದೇ ಇಲ್ಲ. ಪ್ರಿಯ ಸ್ನೇಹಿತನೇ, ದೇವರು ನಮ್ಮ ಪಾಪಗಳನ್ನು ನಮ್ಮಿಂದ ಅಷ್ಟು ದೂರ ಮಾಡಿದ್ದಾನೆ. ಕೀರ್ತನೆ 103:13 ಹೀಗೆ ಹೇಳುತ್ತದೆ, ತಂದೆಯು ಮಕ್ಕಳನ್ನು ಕನೀಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನೀಕರಿಸುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ನಮಗೆ ಎಷ್ಟೋ ಒಳ್ಳೆಯವನಾಗಿದ್ದಾನೆ, ಆದರೆ ನಾವು ಅದನ್ನು ತಿಳಿದುಕೊಂಡಿಲ್ಲ. ಕೀರ್ತನೆ 103:14 ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು, ನಾವು ಧೂಳಿಯಾಗಿದ್ದೇವೆಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಡಾಕ್ಟರ್ ಜಾರ್ಜ್ ಗಿಲ್ ಅವರು ಇದನ್ನು ಹೀಗೆ ಹೇಳಿದ್ದಾರೆ, ನಾವು ಧೂಳಿಯಾಗಿದ್ದೇವೆಂಬುದನ್ನು ದೇವರು ನೆನಪಿನಲ್ಲಿಟ್ಟಿದ್ದಾನೆ. ನಾವು ಅದನ್ನು ಮರೆಯುತ್ತೇವೆ. ಧೂಳಿಗೆ ಸೇರಿಕೊಂಡಾಗ ಅದು ಕೆಸರಾಗುತ್ತದೆ. ಇದು ಮಾನವನ ಸ್ಥಿತಿಯಾಗಿದೆ ಎಂಬುದಾಗಿ. ಮುಂದಕ್ಕೆ ನೋಡೋಣ. ಕೀರ್ತನೆ 103:15 ಮತ್ತು 16 ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಮನುಷ್ಯನ ಆಯುಷ್ಕಾಲವು ಹುಲ್ಲಿನಂತಿದೆ, ಅವನು ಹಡವಿಯ ಹೂವಿನ ಹಾಗೆ ಶೋಭಿಸುತ್ತಾನೆ. ಗಾಳಿ ಬಡಿಯುತ್ತಲೇ ಅದು ಹೋಗುವುದು, ಅದರ ಸ್ಥಳವು ಅದನ್ನು ತಿರುಗಿ ಕಾಣುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಈ ಭೂಮಿಯಲ್ಲಿ ಹೆಚ್ಚು ಕಾಲ ಇರುವುದಿಲ್ಲ. ಒಬ್ಬರು ನನಗೆ ಹೀಗೆ ಹೇಳಿದರು, ನೀನು ಸ್ವಲ್ಪ ಪ್ರಾಯವಾದವನಂತೆ ಕಾಣುತ್ತೀ ಎಂಬುದಾಗಿ. ನಾನು ಹೇಳಿದೆ, ನೀನು ಕೂಡ ಎಂದು. ದೇವರು ಪ್ರತಿದಿನವೂ ತನ್ನ ವಾಕ್ಯದಲ್ಲಿ ನಮಗೆ ಎಚ್ಚರಿಕೆಯನ್ನು ಕೊಡುತ್ತಾ ಇರುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 4ನೇ ವಿಚಾರವನ್ನು ಅಧ್ಯಯನ ಮಾಡೋಣ. ಭವಿಷ್ಯಕ್ಕೆ ಬೇಕಾದ ಪ್ರಕಟಣೆ ಎಂಬುದಾಗಿದೆ. ಕೀರ್ತನೆ 103:17 ಹೀಗೆ ಹೇಳುತ್ತದೆ, ಆದರೆ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ದಯವು ಯುಗಯುಗಾಂತರಗಳವರೆಗೂ ಇರುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಭವಿಷ್ಯದ ಕುರಿತು ಯೋಚಿಸಿ, ದೇವರು ಯಾವಾಗಲೂ ನಮ್ಮ ಕಡೆಗೆ ಕನಿಕರವುಳ್ಳವನಾಗಿರುತ್ತಾನೆಂದು ತಿಳಿದಿರುವುದು ಒಳ್ಳೆಯದೇ. ಕೀರ್ತನೆ 103:22 ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆತನ ರಾಜ್ಯದ ಸರ್ವ ಸ್ಥಳಗಳಲ್ಲಿರುವ ಎಲ್ಲ ಸೃಷ್ಟಿಗಳೇ ಯೆಹೋವನನ್ನು ಕೊಂಡಾಡಿರಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ರಾಜ್ಯದ ಸಮಸ್ತ ಸೃಷ್ಟಿಗಳೂ ಕೂಡ ಆತನನ್ನು ಸ್ತುತಿಸುವುದು ಎಷ್ಟು ಒಳ್ಳೆಯದಾಗಿರುತ್ತದೆ. ಇದು ಸಾರ್ವತ್ರಿಕ ಆರಾಧನೆಯಾಗಿದೆ. ಡಾಕ್ಟರ್ ಗೆಬೆಲಿಯನ್ ಹೇಳುವಂತೆ, ಹಲ್ಲೆಲೂಯದ ಮಹಾಘೋಷವು ಭೂಮಿಯನ್ನು ತುಂಬುವುದು, ಆಕಾಶವನ್ನು ಕವಿಯುವುದು, ಮೇಲಕ್ಕೆ ಕೆಳಕ್ಕೆ ಬರುವುದು, ಸಮಸ್ತ ಸೃಷ್ಟಿಯು ಇದರಲ್ಲಿಯೂ ಸೇರಿಕೊಂಡು ಶ್ವಾಸವಿರುವುದೆಲ್ಲವೂ ಘೋಷಿಸುತ್ತವೆ ಎಂಬುದಾಗಿ. ಪ್ರಿಯರೇ, ಅದೇ ಸಮಯದಲ್ಲಿ ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಎಂದು ನಾವು ಹೇಳಬೇಕಾಗುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 104ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಸೃಷ್ಟಿಕರ್ತನಾದ ದೇವರಿಗೆ ಸ್ತುತಿ ಎಂಬುದಾಗಿದೆ. ಪ್ರಿಯರೇ, ಇದೊಂದು ಪ್ರಕೃತಿಯ ಕುರಿತಾದ ಕೀರ್ತನೆ. ಸೃಷ್ಟಿಯ ಕರ್ತನಿಗೆ ಸ್ತೋತ್ರವು ಎಂಬುದಾಗಿದೆ. ಕೀರ್ತನೆ 104:1 ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಯೆಹೋವನೇ ನನ್ನ ದೇವರೇ, ನೀನು ಸರ್ವೋತ್ಕೃಷ್ಟನು, ಪ್ರಭಾವ ಮಹತ್ವಗಳಿಂದ ಭೂಷಿತನಾಗಿದ್ದೀ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಕೀರ್ತನೆಯು ಸೃಷ್ಟಿಯ ದೇವರ ಕುರಿತಾಗಿ ಹೇಳುತ್ತದೆ. ಅದು ಪ್ರಕೃತಿಯಲ್ಲಿನ ಒಂದು ಗೀತೆ, ಯಾಕಂದರೆ ಆತನು ಸೃಷ್ಟಿಕರ್ತನಾಗಿದ್ದಾನೆ. ಕೀರ್ತನೆ 104:2 ಹೀಗೆ ಹೇಳುತ್ತದೆ, ಬೆಳಕನ್ನು ವಸ್ತ್ರದಂತೆ ಹೊದ್ದುಕೊಂಡಿದ್ದಿ, ಆಕಾಶವನ್ನು ಗುಡಾರದಂತೆ ಎತ್ತಿ ಹರಡಿದ್ದಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸೃಷ್ಟಿಯ ಮೊದಲನೆಯ ದಿನದಲ್ಲಿ ದೇವರು ಹೇಳಿದನು, ಬೆಳಕಾಗಲಿ ಎಂದು. ಆಗ ಬೆಳಕಾಯಿತು. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 3 ಇದನ್ನು ನಾವು ನೋಡುತ್ತೇವೆ. ಸೃಷ್ಟಿಯ 2ನೇ ದಿನವು ಈ ವಚನದಲ್ಲಿ ತಿಳಿಸಲ್ಪಟ್ಟಿದೆ. ಆಕಾಶವನ್ನು ಗುಡಾರದಂತೆ ಎತ್ತಿ ಹರಡಿದ್ದಿ. ಈ ಕೀರ್ತನೆ ಬರೆಯಲ್ಪಡುವ ದಿನಗಳಲ್ಲಿ ಒಂಟೆಗಳೊಂದಿಗೆ ಪ್ರಯಾಣಿಸುವ ಯಾತ್ರಿಕರು ರಾತ್ರಿ ಉಳುಕೊಳ್ಳುವ ಸ್ಥಳಕ್ಕೆ ಬಂದಾಗ ತಮ್ಮ ಡೇರೆಗಳನ್ನು ಎತ್ತಿ ನಿಲ್ಲಿಸುತ್ತಿದ್ದರು. ದೇವರು ಹೀಗೆಯೇ ಆಕಾಶವನ್ನು ಹರಡಿದ್ದನು. ಹೀಗೆ ಮಾಡುವಾಗ ಆತನು ಅದರ ಮೇಲೆ ನೀರುಗಳನ್ನು ಸ್ಥಿರಪಡಿಸಿದನು. ಮೋಡಗಳು ಆತನ ರಥಗಳಾಗಿವೆ.
ಕೀರ್ತನೆ 104 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಜಲರಾಶಿಗಳ ಮೇಲೆ ಉಪ್ಪರಿಗೆಗಳನ್ನು ಕಟ್ಟಿಕೊಂಡಿದ್ದಿ, ಮೋಡಗಳನ್ನು ವಾಹನವಾಗಿ ಮಾಡಿಕೊಂಡಿದ್ದಿ, ವಾಯುವಿನ ರೆಕ್ಕೆಗಳ ಮೇಲೆ ಸಂಚರಿಸುತ್ತೀ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸೃಷ್ಟಿಯ 2ನೇ ದಿನದಲ್ಲಿ ದೇವರು ಜಲ ಸಮೂಹಗಳ ನಡುವೆ ವಿಸ್ತಾರವಾದ ಗುಮಟವು ಉಂಟಾಗಲಿ, ಅದು ಕೆಳಗಣ ನೀರುಗಳನ್ನೂ ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು ಎಂಬುದಾಗಿ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 6ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಕೀರ್ತನೆ 104 5 ಮತ್ತು 6ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಭೂಮಿಯು ಯುಗಯುಗಾಂತರಕ್ಕೂ ಕದಲದ ಹಾಗೆ ಅದನ್ನು ದೃಢವಾದ ಅಸ್ತಿವಾರದ ಮೇಲೆ ಸ್ಥಾಪಿಸಿದ್ದಿ, ನೀನು ಅದನ್ನು ಆದಿಸಾಗರವೆಂಬ ವಸ್ತ್ರದಿಂದ ಹೊದಿಸಿದ್ದಿ, ನೀರು ಪರ್ವತಗಳನ್ನು ಮುಚ್ಚಿಬಿಟ್ಟಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೃಷ್ಟಿಯ 3ನೇ ದಿನದಲ್ಲಿ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಒಣನೆಲವು ಕಾಣಿಸಲಿ ಅಂದನು. ಹಾಗೆಯೇ ಆಯಿತು. ಆದಿಕಾಂಡ 1ನೇ ಅಧ್ಯಾಯ 9ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಆತನು ಮೇಲಣ ಸ್ಥಳದಲ್ಲಿ ನೀರನ್ನು ಸೇರಿಸಿದನು. ಸಂಚರಿಸುವ ಮೋಡಗಳು ತುಂಬ ನೀರನ್ನು ಹೊತ್ತುಕೊಂಡಿರುತ್ತವೆ. ಈಗ ಆತನು ಭೂಮಿಯನ್ನೂ ನೀರನ್ನು ಪ್ರತ್ಯೇಕಿಸುತ್ತಾನೆ. ಕೀರ್ತನೆ 104 7 ಮತ್ತು 8ನೇ ವಚನ ಹೀಗೆ ಹೇಳುತ್ತದೆ, ನೀನು ಗದರಿಸಲು ಅದು ಓಡಿಹೋಯಿತು, ನಿನ್ನ ಗರ್ಜನೆಗೆ ಹೆದರಿ ನೀನು ನೇಮಿಸಿದ ಸ್ಥಳಕ್ಕೆ ಹೋಗಲು ಪರ್ವತಗಳು ಎದ್ದವು, ತಗ್ಗುಗಳು ಇಳಿದವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, 4ನೇ ದಿನದಲ್ಲಿ ದೇವರು ಸೂರ್ಯನನ್ನೂ ಚಂದ್ರನನ್ನೂ ಉಂಟು ಮಾಡಲಿಲ್ಲ. ಆತನು ಹೇಳಿದನು, ಆಕಾಶಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ, ಅವು ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ. ಇದಲ್ಲದೆ ಅವು ಗುರುತುಗಳಾಗಿದ್ದು ಸಮಯಗಳನ್ನು ದಿನ ಸಂವತ್ಸರಗಳನ್ನು ತೋರಿಸಲಿ ಎಂಬುದಾಗಿ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 14ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಸೂರ್ಯ ಚಂದ್ರರು ಈ ಭೂಮಿಯಲ್ಲಿ ಕಾಲ ನಿಗದಿ ಮಾಡುವುದಕ್ಕಿರುತ್ತಾರೆ. 19ನೇ ವಚನದಲ್ಲಿ ಇದನ್ನು ನಾವು ಕಾಣುತ್ತೇವೆ. ಕೀರ್ತನೆ 104 19ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ವಿಶೇಷ ಕಾಲಗಳ ಸೂಚನೆಗಾಗಿ ಚಂದ್ರನನ್ನು ನಿರ್ಮಿಸಿದ್ದಿ, ಸೂರ್ಯನು ತನ್ನ ಅಸ್ತಮಾನ ಸಮಯವನ್ನು ಬಲ್ಲನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಭೂಮಿಯಲ್ಲಿನ ಬೀಜ ಬಿತ್ತುವುದನ್ನು ಕೊಯ್ಯುವುದನ್ನು ಸೂರ್ಯಚಂದ್ರರು ನಿಯಂತ್ರಿಸುತ್ತಿದ್ದರೆಂಬುದನ್ನು ಪುರಾತನ ಕೃಷಿಕರು ತಿಳಿದಿದ್ದರು. ಅರಿಜೋನಾದ ಒಂದು ಕಟ್ಟಡದ ಅವಶೇಷಗಳಲ್ಲಿ ಗೋಡೆಯಲ್ಲಿ ಮಾಡಿದ 2 ತೂತುಗಳಿದ್ದವು. ಅವು ಯಾಕೆ ಇದ್ದವೆಂದು ತುಂಬ ವರ್ಷಗಳವರೆಗೆ ಯಾರಿಗೂ ತಿಳಿಯಲಿಲ್ಲ. ಕೊನೆಗೆ ಅವರಿಗೆ ತಿಳಿದು ಬಂದದ್ದೇನೆಂದರೆ, ಆ ತೂತುಗಳಿಂದ ನೋಡುವಾಗ ಚಂದ್ರನು ಕಂಡರೆ ಅದು ಬೀಜ ಬಿತ್ತುವ ಸಮಯವಾಗಿತ್ತು ಎಂದು. ದೇವರು ಕಾಲಗಳ ನಿರ್ಣಯಕ್ಕಾಗಿ ಚಂದ್ರನನ್ನು ಕೊಟ್ಟಿದ್ದಾನೆ. ಆತನು ಹಾಗೇ ಬರೆದಿದ್ದಾನೆ. ಸೂರ್ಯಚಂದ್ರರು ಕಾಲ ನಿಯಮಕ್ಕನುಸಾರವಾಗಿ ಚಲಿಸುತ್ತಾರೆ. ನಾವು ಅರ್ಥವಿಲ್ಲದ ವಿಶ್ವದಲ್ಲಿ ಜೀವಿಸುತ್ತಿದ್ದೇವೆಂದು ಮಾತ್ರ ಹೇಳಬೇಡಿರಿ. ಕರ್ತನಲ್ಲಿ ಪ್ರಿಯರೇ, 5ನೇ ದಿನದಲ್ಲಿ ದೇವರು ಏನನ್ನು ಉಂಟು ಮಾಡಿದನು? ಆ ದಿನದಲ್ಲಿ ಪ್ರಾಣಿಗಳೆಲ್ಲ ಉಂಟು ಮಾಡಲ್ಪಟ್ಟವು. ಕೀರ್ತನೆ 104 25 ಮತ್ತು 26ನೇ ವಚನ ಹೀಗೆ ಹೇಳುತ್ತದೆ, ಇಗೋ, ಬಹು ವಿಶಾಲವಾದ ಸಮುದ್ರವು, ಅದರೊಳಗೆ ಲೆಕ್ಕವಿಲ್ಲದಷ್ಟು ಸಣ್ಣ ದೊಡ್ಡ ಜೀವಜಂತುಗಳು ಚಲಿಸುತ್ತಿರುತ್ತವೆ, ಅದರಲ್ಲಿ ಹಡಗುಗಳೂ ಸಂಚರಿಸುತ್ತವೆ. ನೀನು ಉಂಟು ಮಾಡಿದ ಲಿವ್ಯಾತಾನವು ಅದರಲ್ಲಿ ಆಡುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತರುವಾಯ ದೇವರು ಗುಂಪು ಗುಂಪಾಗಿ ಚಲಿಸುವ ಜೀವಜಂತುಗಳು ನೀರಿನಲ್ಲಿ ತುಂಬಿಕೊಳ್ಳಲಿ ಎಂಬುದಾಗಿ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 20ನೇ ವಚನದಲ್ಲಿ ಓದುತ್ತೇವೆ. ಸಮುದ್ರವು ಎಲ್ಲ ಥರದ ಜಲಚರ ಜೀವಿಗಳಿಂದ ತುಂಬಿಕೊಂಡಿತ್ತು. ಮಾನವನ ವಿಚಾರ ಏನು? ಕೀರ್ತನೆ 104 30ನೇ ವಚನ ಹೀಗೆ ಹೇಳುತ್ತದೆ, ನೀನು ಜೀವಶ್ವಾಸವನ್ನು ಊದಲು ಅವು ಹೊಸದಾಗಿ ಹುಟ್ಟುತ್ತವೆ, ಭೂಮಿಯನ್ನು ನೂತನ ಪಡಿಸುತ್ತಿರುತ್ತೀ ಎಂಬುದಾಗಿ. ಪ್ರಿಯರೇ, ಮನುಷ್ಯನು ಭೂಮಿಯಲ್ಲಿ ಇರಿಸಲ್ಪಡುತ್ತಾನೆ, ಅವನ ಗೃಹವು ಸಿದ್ಧವಾಗಿದೆ. ಕೀರ್ತನೆ 104 32 ಮತ್ತು 33ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆತನು ದೃಷ್ಟಿಸಿದ ಮಾತ್ರದಿಂದಲೇ ಭೂಮಿಯು ಕಂಪಿಸುತ್ತದೆ, ಮುಟ್ಟುತ್ತಲೇ ಪರ್ವತಗಳು ಹೊಗೆ ಹಾಯುತ್ತವೆ. ನಾನು ಬದುಕಿರುವವರೆಗೂ ಯೆಹೋವನನ್ನು ಕೀರ್ತಿಸುತ್ತಿರುವೆನು, ಜೀವಮಾನವೆಲ್ಲ ನನ್ನ ದೇವರನ್ನು ಭಜಿಸುತ್ತಿರುವೆನು ಎಂಬುದಾಗಿ.
ಪ್ರೀತಿಯುಳ್ಳ ದೇವಜನರೇ, ಮಾನವನು ಭೂಲೋಕದಲ್ಲಿದ್ದು ದೇವರನ್ನು ಸ್ತುತಿಸಲಿಕ್ಕಾಗಿ ಉಂಟು ಮಾಡಲ್ಪಟ್ಟವನು. ಅವನು ಭೂಮಿಯ ಮೇಲೆ ಇಡಲ್ಪಟ್ಟಿದ್ದಾನೆ. ಅವನಿಗೊಂದು ವಿಳಾಸವಿದೆ. ಅವನು ಮೊದಲು ಏದೇನ್ ತೋಟದಲ್ಲಿದ್ದನು. ಕೀರ್ತನೆ 104:34 ಹೀಗೆ ಹೇಳುತ್ತದೆ: ನನ್ನ ಧ್ಯಾನದಿಂದ ಆತನಿಗೆ ಮೆಚ್ಚುಗೆಯಾಗಲಿ, ನಾನಾದರೂ ಯೆಹೋವನಲ್ಲಿ ಆನಂದಿಸುವೆನು. ಆದರೂ ಮುಂದಕ್ಕೆ 104 ಕೀರ್ತನೆ 35 ಹೀಗೆ ಹೇಳುತ್ತದೆ: ಪಾಪಾತ್ಮರು ಭೂಮಿಯಲ್ಲಿ ಮುಗಿದು ಹೋಗಲಿ, ದುಷ್ಟರು ನಿರ್ಮೂಲವಾಗಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಯಾಹುವಿಗೆ ಸ್ತೋತ್ರ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮಾನವನು ಪಾಪ ಮಾಡಿದನು. ಹಾಗಾದರೆ ದೇವರು ಏನು ಮಾಡಬೇಕಾಗಿದೆ? ಅವನನ್ನು ಈ ಲೋಕದಿಂದ ತೆಗೆದು ಬಿಡಬೇಕು. ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ಕ್ರಿಸ್ತನ ಕಡೆಗೆ ತಿರುಗಲು ತಯಾರಿಲ್ಲದಿದ್ದರೆ ಈ ಭೂಮಿಯಿಂದ ನಿನ್ನನ್ನು ತೆಗೆದುಬಿಟ್ಟು ಬೇರೊಂದು ವಿಳಾಸದಲ್ಲಿ ಆತನು ಇರಿಸುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ಕೀರ್ತನೆ 105 ಮತ್ತು 106 ಧ್ಯಾನ ಮಾಡಲಿಕ್ಕಿದ್ದೇವೆ. ಇದರ ಮುಖ್ಯ ಪ್ರಸ್ತಾಪ ಚಾರಿತ್ರಿಕ ಕೀರ್ತನೆಗಳು ಎಂಬುದಾಗಿದೆ. ಪ್ರೀತಿಯುಳ್ಳ ದೇವಜನರೇ, 105 ಕೀರ್ತನೆಯು ಚರಿತ್ರೆಯಲ್ಲಿನ ಅಬ್ರಹಾಮನಿಂದ ಮೋಶೆಯ ತನಕದ ಅವಧಿಯ ಗೀತೆಯಾಗಿದೆ. ಇದನ್ನು ಖಂಡಿತವಾಗಿ ದಾವೀದನೇ ಬರೆದಿರಬೇಕು. ಯಾಕಂದರೆ ಈ ಕೀರ್ತನೆಯ ಮೊದಲ ಭಾಗವು 1 ಪೂರ್ವಕಾಲ ವೃತ್ತಾಂತ 16 ಅಧ್ಯಾಯ 8 22 ಭಾಗವು ಒಂದೇ ಆಗಿರುತ್ತದೆ. ದಾವೀದನು ಗುಡಾರವನ್ನು ಯೆರೂಸಲೇಮಿಗೆ ತಂದ ಕಾಲವನ್ನು ಅದು ಸೂಚಿಸುತ್ತದೆ. ಈ ಕೀರ್ತನೆಯಲ್ಲಿ ಇಸ್ರಾಯೇಲ್ಯರ ಚರಿತ್ರೆಯು ತಿಳಿಸಲ್ಪಟ್ಟಿದೆ. ಕೀರ್ತನೆ 105 ಮೊದಲಿನ 6 ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ, ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ, ಆತನನ್ನು ಕೀರ್ತಿಸಿರಿ, ಭಜಿಸಿರಿ, ಆತನ ಅದ್ಭುತ ಕೃತ್ಯಗಳನ್ನೆಲ್ಲ ಧ್ಯಾನಿಸಿರಿ, ಆತನ ಪರಿಶುದ್ಧ ನಾಮದಲ್ಲಿ ಹಿಗ್ಗಿರಿ. ಯೆಹೋವನ ದರ್ಶನವನ್ನು ಕೋರುವವರ ಹೃದಯವೂ ಹರ್ಷಿಸಲಿ. ಯೆಹೋವನನ್ನೂ ಆತನ ಬಲವನ್ನೂ ಆಶ್ರಯಿಸಿರಿ. ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ. ಆತನ ಸೇವಕನಾದ ಅಬ್ರಹಾಮನ ಸಂತತಿಯವರೇ, ಆತನು ಮಾಡಿದ ಅದ್ಭುತ ಕೃತ್ಯ, ಆತನ ಮಹತ್ಕಾರ್ಯ, ಆತನ ಬಾಯಿಂದ ಹೊರಟ ನ್ಯಾಯ ನಿರ್ಣಯ ಇವುಗಳನ್ನು ನೆನಪು ಮಾಡಿಕೊಳ್ಳಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆತನು ಚರಿತ್ರೆಯಲ್ಲಿ ಹಿಂದಕ್ಕೆ ಹೋಗಿ ಅಬ್ರಹಾಮನ ಸಂತತಿಯವರೊಂದಿಗೆ ಪ್ರಾರಂಭಿಸುತ್ತಾನೆ. ದೇವರು ಅಬ್ರಹಾಮ, ಇಸಾಕ್, ಯಾಕೋಬರೊಂದಿಗೆ ಮಾಡಿಕೊಂಡ ಒಡಂಬಡಿಕೆಗಳನ್ನು ನೆನಪು ಮಾಡಿಕೊಳ್ಳುತ್ತಾನೆ. ಬಳಿಕ ಯೋಸೇಫನು ಹಾಗೂ ಐಗುಪ್ತ ದೇಶದವರೆಗೆ ಬರುತ್ತಾನೆ. ಕೀರ್ತನೆ 105 26, 27 ಹೀಗೆ ಹೇಳುತ್ತದೆ: ಆಗ ಆತನು ತನ್ನ ಸೇವಕನಾದ ಮೋಶೆಯನ್ನೂ ಆರೋನನನ್ನೂ ಕಳುಹಿಸಿದನು. ಅವರು ಹಾಮನ ದೇಶದವರ ಮಧ್ಯದಲ್ಲಿ ಆತನು ಆಜ್ಞಾಪಿಸಿದ ವಿವಿಧ ಮಹತ್ಕಾರ್ಯಗಳನ್ನು ಅದ್ಭುತಗಳನ್ನು ನಡೆಸಿದರು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಒಂದು ಆಸಕ್ತಿಕರವಾದ ಮಾತು ಹೇಳಲ್ಪಟ್ಟಿದೆ. ಅದೇನೆಂದರೆ ಕೀರ್ತನೆ 105 38 ಗಮನಿಸಿ. ಅಲ್ಲಿ ಹೀಗೆ ಬರೆದದೆ: ಐಗುಪ್ತರು ಅವರ ವಿಷಯದಲ್ಲಿ ಹೆದರಿಕೆಯುಳ್ಳವರಾದ್ದರಿಂದ ಅವರು ಹೊರಟು ಹೋದದಕ್ಕೆ ಸಂತೋಷಿಸಿದರು ಎಂಬುದಾಗಿ. ಪ್ರಿಯರೇ, ಇಸ್ರಾಯೇಲ್ಯರು ಹೊರಟು ಹೋದದಕ್ಕೆ ಐಗುಪ್ತರು ಸಂತೋಷಿಸಿದರು, ನಿಜವಾಗಿಯೂ ಸಂತೋಷಿಸಿದರು. ಆ ಎಲ್ಲ ಬಾಧೆಗಳ ಬಳಿಕ ಇಸ್ರಾಯೇಲ್ಯರು ಹೊರಹೋದದಕ್ಕೆ ಅವರು ಸಂತಸಪಟ್ಟರು. ಇಸ್ರಾಯೇಲ್ಯರ ಚರಿತ್ರೆಯು ಸ್ತೋತ್ರ ಹಾಡತಕ್ಕದೆಂಬಂತೆ ಕೀರ್ತನೆಗಾರನು ಬರೆದಿದ್ದಾನೆ. ಪ್ರಿಯ ಸ್ನೇಹಿತನೇ, ನಿನ್ನ ಜೀವಿತವನ್ನು ನೀನು ಹಿಂದಕ್ಕೆ ತಿರುಗಿ ನೋಡಿ. ದೇವರನ್ನು ಸ್ತುತಿಸುವ ರೀತಿ ಇಲ್ಲವಾದರೆ ನಿನ್ನ ಜೀವಿತದಲ್ಲಿ ಏನೋ ದೋಷವಿದೆ ಎಂದಾಯಿತು. ಯೆಹೋವನನ್ನು ಸ್ತುತಿಸಿರಿ. ಪ್ರಿಯರೇ, 106 ಕೀರ್ತನೆಯು ಇನ್ನೊಂದು ಚಾರಿತ್ರಿಕ ಕೀರ್ತನೆ. ಬಹು ದೀರ್ಘವಾದದ್ದು. ಅದರೊಂದಿಗೆ ಅರಣ್ಯಕಾಂಡ ಭಾಗ ಕೊನೆಗೊಳ್ಳುತ್ತದೆ. ಅದು ಅರಣ್ಯ ಪ್ರಯಾಣದಲ್ಲಿದ್ದ ಇಸ್ರಾಯೇಲ್ಯರ ಕುರಿತಾಗಿ ಹೇಳುತ್ತದೆ. ಕೀರ್ತನೆ 106 1 ಹೀಗೆ ಹೇಳುತ್ತದೆ: ಯಾಹುವಿಗೆ ಸ್ತೋತ್ರ, ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು ಎಂಬುದಾಗಿ. ಪ್ರಿಯರೇ, ಈ ಕೀರ್ತನೆ ಕೂಡ ಪಾಪಗಳನ್ನು ಹರಿಕೆ ಮಾಡುವ ಕುರಿತು ತಿಳಿಸುತ್ತದೆ. ಕೊನೆಯದಾಗಿ ಕೀರ್ತನೆ 106 6 ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಮ್ಮ ಪಿತೃಗಳಂತೆ ನಾವು ಪಾಪಿಗಳು, ಅಪರಾಧ ಮಾಡಿದೆವು, ದುಷ್ಟತನವನ್ನು ನಡೆಸಿದೆವು ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನಿನ್ನ ಜೀವಿತವನ್ನು ನೀನು ಹಿಂತಿರುಗಿ ನೋಡುವಾಗ ನೀನು ಯೇಸು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಿರುವುದಾದರೆ
ನಿನ್ನ ಪಾಪಗಳ ಕ್ಷಮಾಪಣೆಗಾಗಿ ಬೇಡಿಕೊಂಡಿರುವುದಾದರೆ ನೀನು ದೇವರಿಗೆ ಉಪಕಾರ ಹೇಳಬೇಕಾದ ಸಂದರ್ಭ ಇರುತ್ತದೆ. ನಿನ್ನ ರಕ್ಷಣೆಗಾಗಿ ಆತನನ್ನು ಸ್ತುತಿಸು. ಈ ಕೀರ್ತನೆಗಳು ಅದ್ಭುತವಾದವುಗಳಲ್ಲವೇ? ಈ ಕೀರ್ತನೆಯು ಇಸ್ರಾಯೇಲ್ಯರ ಸೋಲನ್ನು, ದೇವರ ನಂಬಿಗಸ್ತಿಕೆಯನ್ನು ತಿಳಿಸುತ್ತದೆ. ಈ ಕೀರ್ತನೆಗಳನ್ನು ನಾವು ಚೆನ್ನಾಗಿ ಮನನ ಮಾಡಿಕೊಳ್ಳಬೇಕು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಅದ್ಭುತಗಳಿಗಾಗಿ ಆತನನ್ನು ಸ್ತುತಿಸೋಣ, ಘನಪಡಿಸೋಣ ಮತ್ತು ಆತನನ್ನೇ ಹಿಂಬಾಲಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರ ಕೃಪೆಯನ್ನು ಸ್ಮರಿಸಿ ಆಡಿದ ಮಹಾಕೀರ್ತನೆಯನ್ನು ನಾವು ಅಧ್ಯಯನ ಮಾಡಿದೆವು. ನಮ್ಮ ಆತ್ಮೀಕ ಜೀವಿತಕ್ಕೆ ಆದರಣೆ ದೊರಕಿದೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರಸ್ತುತ ಕಾಲಕ್ಕೆ ವ್ಯಕ್ತಿಗತವಾದ ಬುದ್ಧಿವಾದಗಳನ್ನು ತಿಳಿದುಕೊಂಡಿರುವ ಭವಿಷ್ಯಕ್ಕೆ ಬೇಕಾದ ಪ್ರಕಟಣೆಯು ನಮ್ಮನ್ನು ಬಲಪಡಿಸಿ ನಂಬಿಗಸ್ತರನ್ನಾಗಿ ದೇವರನ್ನು ಹಿಂಬಾಲಿಸುವುದಕ್ಕೆ ಸಹಾಯ ಮಾಡಿದೆ. ಆದ್ದರಿಂದ ಆತನನ್ನೇ ಘನಪಡಿಸುತ್ತಾ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರಿಯ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ಪಾದ ಬಳಿಗೆ ಬಂದು ನಿನ್ನ ವಾಕ್ಯಗಳನ್ನು ಅಧ್ಯಯನ ಮಾಡುವಂಥ ಕೃಪೆಯನ್ನು ಕೊಟ್ಟು ನಮ್ಮ ಜೀವಿತಕ್ಕೆ ಅನುದಿನವೂ ನೀನು ಬೋಧಿಸಿದ ಸತ್ಯಗಳನ್ನು ಅರ್ಥ ಮಾಡಿಕೊಂಡು ಜೀವಿಸುವುದಕ್ಕೆ ಸಹಾಯ ಮಾಡು ಸ್ವಾಮಿ. ಈ ಕೃಪಾಗಳಿಗೆಯಲ್ಲಿ ಯಾರ್ಯಾರು ನಿನ್ನ ಬಳಿಗೆ ಬಂದು ಬೇಡುತ್ತಾ ಇದ್ದಾರೋ ಅವರ ಕಣ್ಣೀರಿನ ಪ್ರಾರ್ಥನೆಗಳನ್ನು ಆಲಿಸು. ಅವರಿಗೆ ಸದುತ್ತರವನ್ನು ಅನುಗ್ರಹಿಸಿಕೊಡು ಸ್ವಾಮಿ. ರಕ್ಷಣೆಯ ಸಂತೋಷದಲ್ಲಿ ನಿನ್ನನ್ನು ಹಿಂಬಾಲಿಸುತ್ತಾ ನಿನಗೋಸ್ಕರ ಜೀವಿಸುವುದಕ್ಕೆ ಸಹಾಯ ಮಾಡು. ಎಲ್ಲ ಬಂಧನಗಳು ಮುರಿಯಲ್ಪಡಲಿ, ಚಿಂತಾಭಾರಗಳು ನೀಗಿಸಲ್ಪಡಲಿ. ನಿನ್ನ ಕೃಪೆ ಎಲ್ಲರನ್ನು ನಡೆಸಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರಿಯ ವೀಕ್ಷಕರೇ, ಎಂದೂ ತಿಳಿಯದ ಅಮೂಲ್ಯ ಸತ್ಯವು ಇಂದು ನಿಮಗೆ ದೇವರು ತಿಳಿಸಿದ್ದಾನೆ. ಅದನ್ನು ನಮ್ಮದಾಗಿ ಮಾಡಿ ಮುನ್ನಡೆಯುವಾಗ ಇನ್ನೂ ಅನೇಕರು ದೇವರನ್ನು ತಿಳಿಯಲು ಪ್ರಯತ್ನಿಸೋಣ. ಈ ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.